ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಕನ್ನಡ ಚಾನಲ್. ಇವತ್ತಿನ ಟಾಪಿಕ್ಕು ಪಾಕಿಸ್ತಾನ್ ಇಸ್ ಅಕ್ವೈರಿಂಗ್ J-35A ಫೈಟರ್ ಏರ್ಕ್ರಾಫ್ಟ್ ಫ್ರಮ್ ಚೈನಾ. ಇದು ನಿಜಾನ ಸುಳ್ಳ ಅಥವಾ ಎಷ್ಟು ಕ್ವಾಂಟಿಟಿ ಬೈ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ಕು. ನೋಡಿ, ಆ್ಯಸ್ ಪರ್ ನ್ಯೂಸ್ ಆ್ಯಂಡ್ ಫ್ಯೂ ಆಫ್ ದ ಇಂಡಿಯನ್ ಮೀಡಿಯಾ ಚಾನಲ್ಸ್, ಖಂಡಿತವಾಗ್ಲೂ ಚೈನಾ J-35Aನ ಅಟ್ 50% ಡಿಸ್ಕೌಂಟ್ನಲ್ಲಿ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ದಟ್ ಟು ಆಸ್ ಅರ್ಲಿ ಆಸ್ ಆಗಸ್ಟ್ 2025 ಅಂತ ಹೇಳ್ತಾ ಇದೆ. ಬಟ್ ನನ್ನ ಪ್ರಕಾರ, ಅಥವಾ ಯಾವುದೇ ನೀವು ಯುದ್ಧ ನೀತಿಗಳಲ್ಲಿ ಅಥವಾ ಸ್ಟ್ರಾಟಜಿಸ್ಟ್ ಅಥವಾ ಏರ್ಫೋರ್ಸ್ ಅವ್ರ ಹತ್ರ ಕೇಳಿದ್ರೆ, ಇಟ್ ಇಸ್ ನಾಟ್ ಎ ಸಿಂಪಲ್ ಗೇಮ್ ದ್ಯಾಟ್ ಅವ್ರು ಕೊಡ್ತಾರೆ, ಇವ್ರು ಇಲ್ಲಿ ತಗೊಂಬಂದು ನಿಲ್ಲಿಸ್ತಾರೆ. ಹಾಗಾಗಲ್ಲ. ಒಂದು ಯಾವುದಾದ್ರೂ ಏರ್ಕ್ರಾಫ್ಟ್ ಬಂದರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 2 years ಬಿಫೋರ್ ಇಟ್ ಇಸ್ ಇಂಟಿಗ್ರೇಟೆಡ್ ಇನ್ ಟು ಯುವರ್ ಏರ್ಫೋರ್ಸ್. ಯಾಕಂದರೆ ಇದಕ್ಕೆ ಬೇಕಾಗಿರೋ ಸೆನ್ಸರ್ಸ್ ಆಗಲಿ, ಗ್ರೌಂಡ್ ನೆಟ್ವರ್ಕ್ ಆಗಲಿ, ಮೇಂಟೆನೆನ್ಸು, ಸಪ್ಲೈ ಚೈನು ಎಲ್ಲದೂ ರೆಡಿ ಮಾಡ್ಕೋಬೇಕಾಗತ್ತೆ. ಅದು ಅಲ್ಲದೆ ಅವರ ಬೇರೆ ಬೇರೆ ಸ್ಕ್ವಾಡ್ರನ್ ಆಫ್ ಏರ್ಕ್ರಾಫ್ಟ್ಸ್ ಏನಿರುತ್ತೆ ಅದರ ಜೊತೆನೂ ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಇಟ್ ಇಸ್ ನಾಟ್ ವೆರಿ ಈಸಿ. ಏನಕ್ಕೆ ಇದು ಎಷ್ಟೋ ನ್ಯೂಸಿಗೆ ಬರ್ತಿದೆ ಅಂದರೆ, ಇಂಡಿಯಾ ಮೇಲೆ ಪ್ರೆಷರ್ ಹಾಕಬೇಕು. ಇಂಡಿಯಾ ನಮ್ಮ AMCA ಏರ್ಕ್ರಾಫ್ಟನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ತುಂಬ ಕಾಲದಿಂದ ಹೇಳ್ತಾ ಇದೆ. ಅದು ಆಗಿಲ್ಲ. ಇಂಡಿಯಾಗೆ 42 ಸ್ಕ್ವಾಡ್ರನ್ ಆಫ್ ಏರ್ಕ್ರಾಫ್ಟ್ಸ್ ಬೇಕು, ಅದು ಸದ್ಯಕ್ಕೆ ಆಗಿಲ್ಲ. ಹಾಗೂ US ವಾಂಟ್ಸ್ ಟು ಸೆಲ್ ಇಟ್ಸ್ F-35 ಫೈಟರ್ ಜೆಟ್ ಟು ಇಂಡಿಯಾ, ಒಂದು. ಮತ್ತು ರಷ್ಯಾ ವಾಂಟ್ಸ್ ಟು ಸೆಲ್ ಇಟ್ಸ್ Su-57 ಏರ್ಕ್ರಾಫ್ಟ್ಸ್ ಟು ಇಂಡಿಯಾ. ಇದೆರಡೂ ಆಗದೇ ಬರೀ ನಾವು ರಫಾಲ್ ಆರ್ಡರ್ಸ್ ಕೊಡ್ತಾ ಇದ್ದೀವಿ, ಪ್ಲಸ್ ಬೇರೆ ಬೇರೆ ಇದು ನಡೀತಾ ಇದೆ. ಹಾಗಾಗಿ ಇಂಡಿಯಾ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಒಂದು, ಪ್ಲಸ್ ಇಟ್ ಪ್ಲೇಸ್ ಟು ಚೈನಾ ಸ್ಟ್ರಾಟಜಿ. ಯಾಕಂದರೆ ಚೈನಾಗೆ ಅದರ್ ದ್ಯಾನ್ ಪಾಕಿಸ್ತಾನ್ ಬೇರೆ ಯಾರೂ ಆರ್ಡರ್ಸ್ ಕೊಡ್ತಾ ಇಲ್ಲ ಏರ್ಕ್ರಾಫ್ಟ್ಗಳಿಗೆ. ಚೈನಾದ ಯಾರ್ಯಾರು ಆರ್ಡ್ರ್ ಕೊಟ್ಟಿದ್ದಾರೆ, ಮೈನಮಾರ್ ಆರ್ಮಿ ಇರ್ಬೋದು, ಇಲ್ಲ ಬಾಂಗ್ಲಾದೇಶ ಆರ್ಮಿ ಇರ್ಬೋದು, ಇಲ್ಲ ಬೇರೆ ಬೇರೆ ಆಫ್ರಿಕನ್ ಆರ್ಮೀಸ್, ದೇ ಆರ್ಡರ್ ಫಾರ್ JF-17 ವಿಚ್ ಹ್ಯಾಪನ್ ಟು ಬಿ ಫ್ಲಾಪ್ ಮಾಡೆಲ್. ಇದು ತುಂಬ ಕಡೆ ಇಂಜಿನ್ ಪಾರ್ಟ್ಸ್ ಪ್ರಾಬ್ಲಮ್ ಬರ್ತಾ ಇದೆ, ಸಪ್ಲೈ ಚೈನ್ ಪ್ರಾಬ್ಲಮ್ ಬರ್ತಾ ಇದೆ. ಇಟ್ಸ್ ನಾಟ್ ಕಾಂಬ್ಯಾಟ್ ರೆಡಿ ಏರ್ಪ್ಲೇನ್ ಅನ್ನೋದು ತುಂಬ ಕಂಪ್ಲೇಂಟ್ಸ್ ಇದೆ. ಸೊ if they sell this for 50% discount also and it becomes a hit with Pakistan, they can sell to other countries. ಇದು ಮೇನ್ ಇಂಪಾರ್ಟೆಂಟ್ ಉದ್ದೇಶ ಚೈನಾಗೆ. ಆಲ್ಸೋ ಇಂಡಿಯಾಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೌದಾ? ಅದೊಂದು ಮೇನ್ ಉದ್ದೇಶ ಇದರದ್ದು. ಹಾಗಾಗಿ ಇದನ್ನು ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತಾ ಇದ್ದಾರೆ ಇದನ್ನು? ದೇ ಆರ್ ಸೇಯಿಂಗ್ ದೇ ವಿಲ್ ಸೆಲ್ ದೆಮ್ 30 J-35A ಏರ್ಕ್ರಾಫ್ಟ್ಸ್ ಆ್ಯಂಡ್ ದ ಎಂಟೈರ್ ಲಾಟ್ ವಿಲ್ ಬಿ ಡೆಲಿವರ್ಡ್ ಬೈ early 2026. ದಟ್ಸ್ ವಾಟ್ ಈಸ್ ಬೀಯಿಂಗ್ ಟೋಲ್ಡ್ ಟು ಅಸ್. ಓಕೆ, ಒಂದು ಇದು ಬಂದು J-35A ಬಂದು ಇಟ್ಸ್ a 5th generation aircraft, and if you look at the pictures, it looks very similar to F-35 of US. There stops the similarity. ಮತ್ತು ಮಿಕ್ಕಿದ್ದೆಲ್ಲ ನಿಮಗೆ ಚೆಕ್ ಮಾಡಲಿಕ್ಕೆ ಹೋದರೆ, ಫಾರ್ ಎಕ್ಸಾಂಪಲ್ ರಡಾರ್ ಕ್ರಾಸ್ ಸೆಕ್ಷನ್, J-35Aದು ಬಂದ್ಬಿಟ್ಟು 0.3 ಸ್ಕ್ವೇರ್ ಮೀಟರ್ಸ್, ಆ್ಯಂಡ್ F-35Aದು ಅದನ್ನೇ ನೀವು ಚೆಕ್ ಮಾಡಿದ್ರೆ 0.015 ಸ್ಕ್ವೇರ್ ಮೀಟರ್ಸ್ ಇದೆ ರಡಾರ್ ಕ್ರಾಸ್ ಸೆಕ್ಷನ್ನು. ಮತ್ತು ನೀವು ಹೌ ಡಸ್ ಇಟ್ ವೇರಿ ಫ್ರಮ್ ಅದರ್ ಏರ್ಕ್ರಾಫ್ಟ್ಸ್ ಅಂದರೆ, ನಿಮ್ಮ ರಫಾಲಿಗೆ ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ 1
ಸ್ಕ್ವೇರ್ ಮೀಟರ್ ಫಾರ್ ರಫಾಲ್. ಹಾಗೆ ಈ J-35 PL-10, PL-15 ಮತ್ತು PL-21 ಮಿಸೈಲ್ಸನ್ನು ಫೈರ್ ಮಾಡಲಿಕ್ಕೆ ಕೇಪಬಲ್ಲು. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಫೇಸ್ ಟು ಸರ್ಫೇಸ್ ಅಥವಾ ಏರ್ ಟು ಸರ್ಫೇಸ್ ಪ್ಲಸ್ ನೇವಲ್ ವಾರ್ಫೇರ್ಸಿಗೂ ಯೂಸ್ ಮಾಡಲಿಕ್ಕಾಗತ್ತೆ. ದಿಸ್ ಇಸ್ ದ ಅಡ್ವಾಂಟೇಜ್ ವಿತ್ J-35. ಓಕೆ, ದಿಸ್ ಇಸ್ ದ ಮೇನ್ ಥಿಂಗ್. ಮತ್ತು ಇವ್ರು ಏನೇ ಡೆಲಿವರ್ ಮಾಡಲಿ, ಏನೇ ಆಗಲಿ, ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ಸೆಟ್ ಅಪ್ ದ ಸಪ್ಲೈ ಚೈನ್ ಪ್ಲಸ್ ಡೇಟಾ ನೆಟ್ವರ್ಕ್ಸ್ ಅಥವಾ ನೆಟ್ವರ್ಕ್ ಕೇಪಬಿಲಿಟೀಸ್ ಇವರು ಡೆವಲಪ್ ಮಾಡ್ಕೋಬೇಕು. ಯಾಕಂದರೆ ಇಟ್ ಇಸ್ ನಾಟ್ ಜಸ್ಟ್ ದ ಏರ್ಪ್ಲೇನ್, ಅದಕ್ಕೆ ಎವ್ಯಾಕ್ಸು, ಅವರ ರೆಡಾರ್ ಸಿಸ್ಟಮ್ಮು, ಮಿಕ್ಕಿದೆಲ್ಲದ್ರ ಜೊತೆ ಅವ್ರು ಇಂಟಿಗ್ರೇಟ್ ಮಾಡ್ಕೋಬೇಕು, ವಿಚ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಸರಿ ಹೋಗೋ ಹಾಗೆ ಇವ್ರು ರೆಡಿ ಮಾಡ್ಕೋಬೇಕು. ಇವ್ರ ಹತ್ರ ಅದೇನೂ ಇಲ್ಲ. ಇದೆಲ್ಲ ರೆಡಿ ಮಾಡಿಕೊಡ್ಲಿಕ್ಕೆ ಮಿನಿಮಮ್ ಆಫ್ 2 years ಇಟ್ ವಿಲ್ ಟೇಕ್. ಈವನ್ ಇಫ್ ಚೈನಾ ಗಿವ್ಸ್ ದೆಮ್ ಫಾರ್ ಫ್ರೀ, ಇಟ್ ಇಸ್ ನಾಟ್ ವೆರಿ ಈಸಿ. ಮತ್ತು ಇವ್ರ ಕೈಯಲ್ಲಿ ಇವಾಗ ಕೊಟ್ಟರು ತೊಗೊಂಬಂದು ಲ್ಯಾಂಡ್ ಮಾಡ್ಕೊಡ್ಲಿಕ್ಕೆ ಜಾಗ ಎಲ್ಲಿದೆ ದೇವರಿಗೆ ಗೊತ್ತು. ಯು ನೋ ದ್ಯಾಟ್ 12 to 13 ಆಫ್ ದೇರ್ ಏರ್ ಬೇಸಸ್ ಹ್ಯಾವ್ ಬೀನ್ ಹಿಟ್. ಸೊ ಇಟ್ ಇಸ್ ನಾಟ್ ವೆರಿ ಈಸಿ ಫಾರ್ ದೆಮ್ ಟು ಸುಮ್ಮನೆ ತೊಗೊಂಬಂದು ಹಿಡ್ಕೊಳ್ಳಿಕ್ಕಾಗಲ್ಲ. ಪ್ಲಸ್ you don't know what IMF is going to put condition, because US will be definitely spooked and they would not want Pakistan to have this aircraft. So ಅದು ಪ್ಲಸ್ IMF ಇಂದ ಏನೇನು ಬರುತ್ತೆ ಅದನ್ನು ನಾವು ನೋಡಬೇಕು. ಬೇಸ್ಡ್ ಆನ್ ವಿಚ್ ಏನಾದರೂ ಆಗ್ಬೋದು. ದಿಸ್ ಇಸ್ ದ ನ್ಯೂಸ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.